ವೀಕೆಂಡ್ ಬಂತಂದ್ರೆ ಸಾಕು ಡಿಸಿಎಂ ಡಿಕೆ ಶಿವಕುಮಾರ್ ನಗರದ ಪಾರ್ಕ್ಗಳಿಗೆ ಇಳಿದಿದ್ದಾರೆ. ಬೆಂಗಳೂರು ನಡಿಗೆಯನ್ನು ವಿಭಿನ್ನ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ. ಇವತ್ತು ಯಾವ ಪಾರ್ಕ್ಗೆ ಭೇಟಿ ಕೊಟ್ಟಿದ್ರು, ಏನೆಲ್ಲ ಸಮಸ್ಯೆ ಆಲಿಸಿದ್ರು, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗಾಂಧಿ ಉದ್ಯಾನವನದಲ್ಲಿ ಡಿಸಿಎಂ ಬೆಂಗಳೂರು ನಡಿಗೆ. ಪಾರ್ಕ್ನಲ್ಲಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಡಿಕೆಶಿ. ಹೌದು, ಸತತ 3ನೇ ವಾರವೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮುಂದುವರೆಸಿದ್ರು. ಇವತ್ತು ಜಿಬಿಎ ಪಶ್ಚಿಮ ಪಾಲಿಕೆ ವ್ಯಾಪ್ತಿಯ ಹೆರೋಹಳ್ಳಿಯಲ್ಲಿ ಜನರ ಸಮಸ್ಯೆಗಳಿಗೆ ಕಿವಿಯಾದ್ರು. ಬೆಳ್ಳಂಬೆಳಗ್ಗೆ ಗಾಂಧಿ ಪಾರ್ಕ್ನಲ್ಲಿ ಡಿಕೆ ವಾಕ್ ಮಾಡಿದ್ರು. ಗಾಂಧೀಜಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಡಿಗೆ ಆರಂಭಿಸಿದ ಡಿಕೆ ಬಳಿಕ ಜನರಿಂದ ಸಾಲು ಸಾಲು ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿದ್ರು. ರಸ್ತೆ, ಕಾವೇರಿ ನೀರಿನ ಸಂಪರ್ಕ, ಮೆಟ್ರೋ, ಬಸ್ ನಿಲ್ದಾಣ ಸೇರಿದಂತೆ 16 ಕುಂದು ಕೊರತೆಗಳ ಬಗ್ಗೆ ಜನ ಡಿಸಿಎಂ ಗಮನಕ್ಕೆ ತಂದ್ರು. ರಸ್ತೆ ತುಂಬಾ ಚಿಕ್ಕದಿರೋದ್ರಿಂದ ಬೆಳಿಗ್ಗೆ ಸಮಯದಲ್ಲಿ ಸ್ಕೂಲ್ಗಳಿಗೆ ಕಾಲೇಜಿಗೆ ಮಕ್ಕಳು ಬಿಡಬೇಕು ಅಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ಪ್ರೇಮ್ನಗರ ಡೋಬಿಘಾಟ ಅಲ್ಲಿ ಡ್ರೈನೇಜ್ ವಾಟರ್ ಗೋಡೆ ಬಿದ್ದೋಗಿ ನೀರೆಲ್ಲ ಒಳಗಡೆ ಬರ್ತಾ ಇದೆ ಸರ್. ಅದ್ರ ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಮತ್ತೆ ಬಿಡಿಎ ಪಾರ್ಕ್ ಒಂದು ನಮ್ದು ಏನೂ ಮಾಡದೆ ಹಾಗೆ ಉಳಿಕೆ ಆಗಿದೆ. ಪಾರ್ಕ್ನ ದಯವಿಟ್ಟು ಯಾವ್ದಾರ ರೀತಿ ಮಾಡಿ ಈ ಕಡೆ ಸಿಎ ಜಾಗದಲ್ಲಿ ಸೃಷ್ಟಿ ಮಾಡಿ ಒಂದು ಪಾರ್ಕ್ ಮಾಡಿಕೊಡಬೇಕಾದ ವಿನಂತಿ. ಮಲ್ಲತ್ಹಳ್ಳಿ ಕೆರೆ ಒತ್ತುವರಿಯಾಗಿದೆ. ಶಾಸಕರ ಕಡೆಯವರು ಒತ್ತುವರಿ ಮಾಡಿದ್ದಾರೆ ಅಂತ ಸಾರ್ವಜನಿಕರೊಬ್ಬರು ದೂರು ನೀಡ್ತಾ ಇದ್ದಂತೆ ವೇದಿಕೆಯಲ್ಲೇ ಅಧಿಕಾರಿಗಳಿಗೆ 1 ವಾರದಲ್ಲೇ ಒತ್ತುವರಿ ತೆರವು ಮಾಡುವಂತೆ ಡಿಕೆ ಸೂಚನೆ ಕೊಟ್ಟರು. 100 ಹಳ್ಳಿಗಳಿಗೆ ಕಾವೇರಿ ನೀರು ಒದಗಿಸ್ಕೊಡಕ್ ಆಗಿರ್ಲಿಲ್ಲ. ನಾನು ಬಂದ ಮೇಲೆ ಸೋಮಶೇಖರ್ ಅವರು ನನಗೆ ಬಹಳ ಒತ್ತಡವನ್ನು ಮಾಡಿ ಮನೆಗೆ ನಾನು ದೊರೆಕಾಟ್ನಹಳ್ಳಿಯಿಂದ ಹಿಡಿದು ಲೈನ್ ಇಂದ ಹಿಡಿದು ಕೆಂಗೇರಿ ಕೃಷ್ಣಪ್ಪ ಚೌಟ್ರಿ ಅಂತ ಓಪನ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ TDR ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕನೆಕ್ಷನ್ ಕೊಟ್ಟು ಈ ಭಾಗಕ್ಕೆ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. 16 ಜನರ ಸಮಸ್ಯೆ ಆಲಿಸಿದ ಡಿಸಿಎಂ ನಾಳೆ ಕಬ್ಬನ್ ಪಾರ್ಕ್ನಲ್ಲಿ ಸಿಗ್ತೀನಿ, ಯಾರ್ಯಾರು ಭೇಟಿ ಮಾಡೋಕ್ಕಾಗ್ಲಿಲ್ಲ ಅಲ್ಲಿಗೆ ಬಂದು ದೂರು ಕೊಡಬಹುದು ಅಂತ ಕರೆ ನೀಡಿದ್ರು. ಇದೇ ವೇಳೆ ಟನಲ್ ರಸ್ತೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ತೇಜಸ್ವಿ ಸೂರ್ಯಗೆ ಕುಟುಕಿದ ಡಿಕೆ ಬಿಜೆಪಿ ಅವಧಿಯಲ್ಲಿ ಯಾವ ಕೆಲಸ ಮಾಡಿಲ್ಲ, ಈಗ ಎಲ್ಲಾ ಅಭಿವೃದ್ಧಿ ಕೆಲಸವಾಗ್ತಾ ಇದೆ, ಅವರ ಆಡಳಿತಕ್ಕೆ ಬೇಸತ್ತು ಜನರು ನಮ್ಮನ್ನ ಆರಿಸಿದ್ದು ಅಂತ ಟಾಂಗ್ ಕೊಟ್ರು. ನಿಮಗೆ ಟನಲ್ ಬಗೆಯುವಂಥದ್ದು, ಈ ಸುರಂಗ ಮಾಡುವಂಥದ್ದು ಯಾಕೆ ಬೇಕಿದೆ? ಹಠಕ್ ಬಿದ್ದು ಜನರು ವಿರೋಧ ಮಾಡಿ ನೀವು ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇದ್ದೀರಾ? ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಜನಕ್ಕೇನ್ ಬೇಕು ಅದನ್ನ ಮಾಡೋದಿಕ್ಕೆ. ನಿಮಗೇನ್ ಬೇಕು ಅದನ್ನ ಮಾಡಿ ಜನರ ಮೇಲೆ ಹೇರಕ್ಕಲ್ಲ ಸರ್ಕಾರ ಇರುವಂಥದ್ದು. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ಈಗಾಗಲೇ 4 ಪಾಲಿಕೆ ವ್ಯಾಪ್ತಿಯ ಪಾರ್ಕ್ಗಳಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆದಿದೆ. ನಾಳೆ ಕಬ್ಬನ್ ಪಾರ್ಕ್ನಲ್ಲಿ ಬೆಂಗಳೂರಿಗರ ದೂರು ದುಮ್ಮಾನ ಆಲಿಸೋಕೆ ಡಿಕೆಶಿ ಸಜ್ಜಾಗಿದ್ದಾರೆ. ಶಾಂತಮೂರ್ತಿ, TV9 ಬೆಂಗಳೂರು.